press the bell icon on the YouTube app and never miss another update. Hi, hello my dear students, how are you? I hope you all fit and fine. Welcome back to my class. Yes dear students, in the previous session we discussed about Earth. See, our Earth is our home. Why? Because the life exists only on the Earth. See, all human beings can survive their life only on the Earth. Why? Because we get water, we get hot air, and here it has a moderate temperature. So that's why the life exists only on the Earth. We all live only on the Earth. So that's why our Earth is our home. Okay, and also we discussed about the shape of the sun, and also we discussed about the phases of the moon. Yes, phases of the moon means see different night we can see different shapes of moons. Why? Because the movement of the moon. So that's why. Okay, and see the moon is the one of the nearest neighbor of the earth. ಸೊ ಈ ಮೂನ್ ಇದೆಯಲ್ಲ ನಮಗೆ ತುಂಬ ಹತ್ತಿರದಲ್ಲಿರುವಂತಹ ಒಂದು ನೇಬರ್ ಹೆವೆನ್ಲಿ ಬಾಡಿ. ಡು ಯು ನೋ ವಾಟ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಮೂನ್ ಆ್ಯಂಡ್ ದ ಅರ್ತ್? ದ ಡಿಸ್ಟೆನ್ಸ್ ಬಿಟ್ವೀನ್ ದ ಮೂನ್ ಆ್ಯಂಡ್ ದ ಅರ್ತ್ ಈಸ್ 3,84,400 kilometer. The distance between the earth and the moon is 3,84,400 kilometer. Okay, do you know what's the distance between sun and the earth? The distance between the sun and the earth is 150 million kilometers. See, the distance between the earth and sun is 150 million kilometer. ಸೊ ಎಷ್ಟು ದೂರ ಇದೆ ಅಂದರೆ 150 ಕಿಲೋಮೀಟರ್ ಅಂದರೆ ಎಷ್ಟು ದೂರ ಗೊತ್ತಾ? ತುಂಬ ದೂರ ಇದೆ. ಬಟ್ ಸಿ ದಿಸ್ ಮೂನ್ ಇಸ್ ದ ವೆರಿ ನಿಯರೆಸ್ಟ್ ನೇಬರ್ ಟು ದ earth. Why? Because the distance between the earth and the moon is 3,84,400 kilometer. Okay, yes, right. See, these two objects are very big. So ಮೂನು ಸಹಿತ ತುಂಬ ದೊಡ್ಡದಿದೆ, ಸನ್ನು ತುಂಬ ದೊಡ್ಡದಿದೆ. ಆದರೆ ಮೂನು ಮತ್ತು ಸನ್ನು ನೋಡಲಿಕ್ಕೆ ಒಂದೇ ಸೈಜ್ ಕಾಣುತ್ತೆ. ವೈ? ಬಿಕಾಸ್ ದ ಡಿಸ್ಟೆನ್ಸ್. ಸೊ ಈ ಮೂನು ನಮಗೆ ತುಂಬ ಹತ್ತಿರದೇ ಇರೋದ್ರಿಂದ ತುಂಬ ದೊಡ್ಡದಾಗಿ ಕಾಣುತ್ತೆ. ಬಟ್ ಸನ್ನು ಇದೇ ಸೈಜಲ್ಲಿ ಕಾಣುತ್ತೆ. ಯಾಕೆ ಅಂದರೆ ತುಂಬ ದೂರದಲ್ಲಿದೆ. ಈಗ ಫಾರ್ ಎಕ್ಸಾಂಪಲ್ ಈಗ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಒಂದು ಥಿಂಗ್ ಹತ್ತಿರ ಇದ್ದರೆ ತುಂಬ ದೊಡ್ಡದಾಗಿ ಕಾಣುತ್ತೆ. ಅದೇ ಸೇಮ್ ಥಿಂಗು ದೂರದಲ್ಲಿದ್ದರೆ ಏನು ಕಾಣುತ್ತೆ? ತುಂಬ ಚಿಕ್ಕದಾಗಿ ಕಾಣುತ್ತೆ ಅಲ್ವಾ? ಎಸ್, ಫಾರ್ ಎಕ್ಸಾಂಪಲ್ ಈಗ ಏರೋಪ್ಲೇನ್ ತಗೊಳ್ಳಿ. ಈಗ ಫಾರ್ ಆನ್ ಏರೋಪ್ಲೇನ್, ಹ್ಯಾವ್ ಯು ಸೀನ್ ಏರೋಪ್ಲೇನ್? ನೋಡಿದ್ದೀರಾ ವಿಮಾನನ? ನಾರ್ಮಲ್ ಆಗಿ ಏರೋಪ್ಲೇನ್ನ ನಾವು ನಮ್ಮ ಮುಂದೆ ಈಗ ಇಲ್ಲಿ ಒಂದು ಏರೋಪ್ಲೇನ್ ಇದೆ ಅಂದರೆ ಎಷ್ಟು ದೊಡ್ಡ ಕಾಣುತ್ತೆ? ತುಂಬ ಅಂದರೆ ತುಂಬ ದೊಡ್ಡದು ಕಾಣುತ್ತೆ ಅಲ್ವಾ? ನಾವು ಏರೋಪ್ಲೇನ್ ಮುಂದೆ ನಾವು ಒಂದು ಚಿಕ್ಕ ಇರುವೆ ಥರ ಕಾಣಿಸ್ತಿರ್ತೀವಿ. ಆ ಏರೋಪ್ಲೇನ್ ಮುಂದೆ ನಾವು ನಿಂತರೆ ಸಣ್ಣ ಇರುವೆ ಥರ ಕಾಣಿಸ್ತೀವಿ. ಅದೇ ಏರೋಪ್ಲೇನು ಸ್ಕೈನಲ್ಲಿ ಹಾರಾಡಬೇಕಾದ್ರೆ, ಸೊ ಮೇಲ್ಗಡೆ ಹಾರಾಡಬೇಕಾದ್ರೆ ವೆನ್ ಯು ಸಿ ದ ಸೇಮ್ ಏರೋಪ್ಲೇನ್ ವೆನ್ ದ ಇನ್ ದ ಸ್ಕೈ ಆನ್ ದಟ್ ಟೈಮ್ ವಿ ಸಿ ಇಟ್ಸ್ ಲುಕ್ಸ್ ಲೈಕ್ ಅ ಸ್ಮಾಲ್ ಆ್ಯಂಟ್. ಅದೇ ಏರೋಪ್ಲೇನು ಅಲ್ಲಿ ಮೇಲೆ ಹೋದಾಗ ತುಂಬ ಚಿಕ್ಕದಾಗಿ ಕಾಣುತ್ತೆ. ಎಷ್ಟು ಚಿಕ್ಕದಾಗಿ ಕಾಣುತ್ತೆ? ತುಂಬ ಚಿಕ್ಕದಾಗಿ. ವೈ? ಬಿಕಾಸ್ ಆಫ್ ದ ಡಿಸ್ಟೆನ್ಸ್. ಯಾಕೆಂದರೆ ಅಷ್ಟು ದೂರ ಇದೆ. ಹಾಗಾಗಿ ದೂರ ಹೋಗ್ತಾ ಹೋಗ್ತಾ ಏನಾಗುತ್ತೆ? ಚಿಕ್ಕದು ಕಾಣ್ತಾ ಹೋಗುತ್ತೆ. ಸೊ ಇನ್ನೂ ಒಂದು ಎಕ್ಸಾಂಪಲ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮುಂದೆ ಒಂದು ಪೆನ್ಸಿಲ್ ಇದೆ ಅಲ್ವಾ? ಸೊ ಆ ಪೆನ್ಸಿಲ್ನ ಹೀಗೆ ಇಟ್ಕೊಳ್ಳಿ. ಹೇಗೆ ಕಾಣಿಸುತ್ತೆ? ತುಂಬ ದೊಡ್ಡದು ಕಾಣುತ್ತೆ ಅಲ್ವಾ? ಅದೇ ಪೆನ್ಸಿಲ್ನ ದೂರ ನಿಮ್ಮ ರೂಮಿನ ಒಂದು ಮೂಲೆಯಲ್ಲಿ ಇಡಿ. ಹೇಗೆ ಕಾಣಿಸುತ್ತೆ? ಸ್ಮಾಲಾಗಿ ಕಾಣುತ್ತೆ. ಸೈಜ್ ಅಷ್ಟೇ ಇದೆ, ಆದರೆ ನಮಗೆ ಕಾಣಬೇಕಾದ್ರೆ ಚಿಕ್ಕದಾಗಿ ಕಾಣುತ್ತೆ. ಯಾಕೆಂದರೆ ದೂರ ಹೋಗ್ತಾ ಹೋಗ್ತಾ ಏನಾಗುತ್ತೆ? ಆಬ್ಜೆಕ್ಟ್ಸ್ಗಳು ಚಿಕ್ಕದಾಗಿ ಕಾಣ್ತಾ ಹೋಗುತ್ತೆ. ಸೇಮ್ ಲೈಕ್ ದಟ್ ಸಿ ದ ಸನ್ ಲುಕ್ಸ್ ವೆರಿ ಸ್ಮಾಲ್. ವೈ? ಬಿಕಾಸ್ ಇಟ್ಸ್ ಅ ವೆರಿ ಫ್ಯಾರ್ ಫ್ರಮ್ ಅರ್ಸ್. ಸೊ ತುಂಬ ದೂರದಲ್ಲಿದೆ, ಹಾಗಾಗಿ ನಮಗೆ ಸನ್ನು ತುಂಬ ಚಿಕ್ಕದಾಗಿ ಕಾಣುತ್ತೆ. ಗೊತ್ತಾಯ್ತಾ ಯಾಕೆ ಸನ್ ತುಂಬ ಚಿಕ್ಕದಾಗಿ ಹೇಳಬೇಕು ಅಂದರೆ ಸನ್ ಎಷ್ಟು ದೊಡ್ಡದಿದೆ ಅಂದರೆ ಅರ್ಥನಂತ 10 ಮಿಲಿಯನ್ಸ್ ಅರ್ಥನ್ನು ನಾವು ಸೂರ್ಯನೊಳಗೆ ತುಂಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ ಈ ಚಾಪೀಸ್ ಬಾಕ್ಸಲ್ಲಿ ಒಂದು 100 ಚಾಪೀಸ್ನ ಇಡ್ಬೋದಲ್ವ ನೀಟಾಗಿ. ಹಾಗೆಯೇ ಈ ಸಣ್ಣೊಳಗಡೆಗೆ
ಅರ್ತ್ ಎಷ್ಟು ತುಂಬೋದು ಅಂದರೆ 10 ಮಿಲಿಯನ್ಸ್ ಅರ್ಥನ್ನು ಆ ಅರ್ಥೊಳ ಸಣ್ಣೊಳಗೆ ತುಂಬೋದು. ಅಷ್ಟು ದೊಡ್ಡದಾಗಿದೆ ಹೇಳಬೇಕು ಅಂದರೆ ಸನ್. ಆದರೆ ನಮಗೆ ಕಾಣೋದು ಸಣ್ಣ ಚೆಂಡಿನ, ಒಂದು ಫುಟ್ಬಾಲ್ ಚೆಂಡಿನಷ್ಟು ಕಾಣುತ್ತೆ ಅಲ್ವಾ. Let's see, this is the about the shape of the and the distance between the earth, moon and sun. Yes, dear students, see today we are going to learn about some imaginary lines of the earth. So ಇವತ್ತು imaginary line ಬಗ್ಗೆ ತಿಳ್ಕೊಳ್ಳೋಣವಾ. As see, observe the horizontal and vertical lines are drawn on the globe. See, these are only imaginary lines drawn on the globe. They are not seen really on the earth. They are drawn to know the time of a place and the distance between two places. See, in page number 180, so ನಿಮ್ಮ ಟೆಕ್ಸ್ಟ್ ಬುಕ್ನ ಪೇಜ್ ನಂಬರ್ 180ನಲ್ಲಿ here they given two globes. ಸೊ ಎರಡು ಗ್ಲೋಬ್ ಪಿಕ್ಚರ್ ಇದೆ. In that globe, say there are many imaginary lines are drawn on that globe. ಸೊ ಗ್ಲೋಬ್ ಮೇಲೆ ಕೆಲವೊಂದು imaginary lines ಇದೆ. See, but these are all only imaginary lines. We cannot see these lines on the earth. ಸೊ ಇದು ಜಸ್ಟ್ ಗ್ಲೋಬ್ ಮೇಲೆ ಇರುವಂಥ imaginary lines. ಬಟ್ ಸಿ ಈ ಇಮ್ಯಾಜಿನರಿ ಲೈನ್ಸು ನಮ್ಮ ಅರ್ತ್ ಮೇಲೆ ಎಲ್ಲೂ ಸಿಗೋದಿಲ್ಲ. ಸಿ ದೀಸ್ ಆರ್ ಆಲ್ ಇಮ್ಯಾಜಿನರಿ ಲೈನ್ಸ್. ದೀಸ್ ಇಮ್ಯಾಜಿನರಿ ಲೈನ್ಸ್ ಆರ್ ಹೆಲ್ಪ್ಸ್ ಟು to know the distance and to point out the place. ಸೊ ಪ್ಲೇಸ್ಗಳನ್ನ ಕಂಡು ಹಿಡಿಲಿಕ್ಕೆ ಹಾಗೆ ಡಿಸ್ಟೆನ್ಸ್ಗಳನ್ನ ನೋಡಲಿಕ್ಕೆ ಟೈಮ್ನ ನೋಡಲಿಕ್ಕೆ ನಮಗೆ ಈ ಇಮ್ಯಾಜಿನರಿ ಲೈನ್ಸು ಹೆಲ್ಪ್ ಮಾಡುತ್ತೆ. ಸೊ ಯಾವ್ಯಾವ ಇಮ್ಯಾಜಿನರಿ ಲೈನ್ಸ್ ಅಂತ ಹೇಳಿ ನೋಡೋಣ ಈಗ. ಎಸ್ ರೈಟ್. See, in first picture on the globe they drawn some horizontal imaginary lines. ಸೊ ಮೊದಲನೇ ಪಿಕ್ಚರಲ್ಲಿ ಸಿ ಇನ್ ಪೇಜ್ ನಂಬರ್ 180 ಫಸ್ಟ್ ಪಿಕ್ಚರ್ ಕೊಟ್ಟಿದ್ದಾರಲ್ವಾ. ಯು ಜಸ್ಟ್ ಸಿ ದಿಸ್ ಪಿಕ್ಚರ್. ಸಿ ಇನ್ ದ್ಯಾಟ್ ಗ್ಲೋಬ್ ದೇ ಗಿವನ್ ಸಮ್ ಹಾರಿಜಾಂಟಲ್ ಲೈನ್. ಓಕೆ, ಸೊ ಈ ಅರ್ಥನಲ್ಲಿರುವಂತಹ ಸಮ್ ಹಾರಿಜಾಂಟಲ್ ಲೈನ್ಸ್ that it is on the globe. So I will show that globe right now. ಸೊ ಈಗ ನೋಡಿ, ಈ ಗ್ಲೋಬಲ್ಲಿ ಕೆಲವೊಂದು ಲೈನ್ಸ್ಗಳಿದೆ. ಯು ಜಸ್ಟ್ ನೋಟಿಸ್. ಸಿ ಸಮ್ ಲೈನ್ಸ್ ಆರ್ ಇನ್ ವರ್ಟಿಕಲ್, ಸಮ್ ಲೈನ್ಸ್ ಆರ್ ಇನ್ ಹಾರಿಜಾಂಟಲ್. ಕೆಲವೊಂದು ಲೈನ್ಸ್ ವರ್ಟಿಕಲ್ ಆಗಿದೆ, ಕೆಲವೊಂದು ಲೈನ್ಸ್ ಹಾರಿಜಾಂಟಲ್ ಆಗಿದೆ. ಸೊ ಈಗ ಆ ಲೈನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ ಒಂದೊಂದಾಗಿ. ಓಕೆ, ಸಿ ಇನ್ ದ ಫಸ್ಟ್ ಪಿಕ್ಚರ್ ದೇ ಗಿವನ್ ಸಮ್ ಹಾರಿಜಾಂಟಲ್ ಲೈನ್ ಅಂದರೆ ಅಡ್ಡ ರೇಖೆಗಳು. ಸೊ ಹಾರಿಜಾಂಟಲ್ ಲೈನ್ಸ್ ಅಂದರೆ ಅಡ್ಡವಾಗಿ ಇರುವಂತಹ ರೇಖೆಗಳನ್ನು ಹಾರಿಜಾಂಟಲ್ ಲೈನ್ಸ್ ಅಂತ ಹೇಳಿ ಕರಿತೀವಿ. ಸಿ you just read what name they kept. ಸೊ ಆ ಲೈನ್ಸ್ಗಳಿಗೆ ಏನೇನು ಕರೆದಿದ್ದಾರೆ ಅಂತ ನೋಡಿ. ಸಿ ದಿಸ್ ಒನ್ ಲೈನ್ ಈಸ್ ಇಕ್ವೇಟರ್. ಸಿ ದಿಸ್ ಇಕ್ವೇಟರ್ ಲೈನ್ ಆರ್ ರನ್ಸ್ ಥ್ರೂ ದ ಮಿಡಲ್ ಆಫ್ ದ ಅರ್ತ್. ಸೊ ನಮ್ಮ ಭೂಮಿನ ಎರಡು ಭಾಗ ಮಾಡೋ ಥರ ಸೊ ಈ ಇಕ್ವೇಟರ್ ಲೈನು ಪಾಸ್ ಆಗುತ್ತೆ. ನಾರ್ಮಲಿ ದೇರ್ ಇಸ್ ಅ ಇಕ್ವೇಟರ್ ಲೈನ್. ಸೊ ಈ ಇಕ್ವೇಟರ್ ಲೈನ್ ಇಸ್ ಒನ್ ಆಫ್ ದ ಇಮ್ಯಾಜಿನರಿ ಲೈನ್. ಸಿ ದಿಸ್ ರನ್ಸ್ ಥ್ರೂ ದ ಮಿಡಲ್ ಪಾರ್ಟ್ ಆಫ್ ದ ಗ್ಲೋಬ್. ಸೊ ಗ್ಲೋಬ್ನ ಮಿಡಲ್ ಪಾರ್ಟಲ್ಲಿ ಏನಾಗುತ್ತೆ, ಇಕ್ವೇಟರ್ ಇಮ್ಯಾಜಿನರಿ ಲೈನು ಪಾಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಲೈನ್ ದಟ್ ಇಟ್ ಈಸ್ Tropic of Cancer. So this line is called what? Tropic of Cancer. Okay, see, and there is one of the line is there. It's near to the North Pole. So ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ವಾ. ಸೊ ಟಾಪ್ ಟಿಪ್ಪನ್ನು ನಾವು ನಾರ್ತ್ ಪೋಲ್ ಅಂತೀವಿ, ಸೌತ್ ಟಿಪ್ಪನ್ನು ಮೀನ್ಸ್ ಡೌನ್ ಟಿಪ್ಪನ್ನು ಸೌತ್ ಪೋಲ್ ಅಂತ ಹೇಳಿ ಕರಿತೀವಿ ಅಂತ ಹೇಳಿ. ಎಸ್, ಸಿ ನಾರ್ತ್ ಪೋಲ್ಗೆ ನಿಯರ್ ಇರುವಂತಹ ಒಂದು ಲೈನ್, ಇಮ್ಯಾಜಿನರಿ ಲೈನ್ನ ನಾವು ಆರ್ಕ್ಟಿಕ್ ಸರ್ಕಲ್ ಅಂತ ಹೇಳಿ ಕರಿತೀವಿ. ವಾಟ್ ವಿ ಕಾಲ್ ದಿಸ್ ಒನ್? ಆರ್ಕ್ಟಿಕ್ ಸರ್ಕಲ್. ಓಕೆ, ಎಸ್ ರೈಟ್. And this one imaginary line, see this one is in the south side of the globe. So equator line na down nalli andre south side ಅಲ್ಲಿ ಇರುವಂತಹ
ಇಮ್ಯಾಜಿನರಿ ಲೈನ್ನ ನಾವೇನಂತ ಹೇಳಿ ಕರಿತೀವಿ? ಟ್ರಾಪಿಕ್ ಆಫ್ Capricorn. See, we call this one imagine as a Tropic of Capricorn. And next one, imagine line that it is Antarctic circle. Okay, understood? Yes. See, there are many imaginary lines that runs on the surface of the globe. These are all only imaginary line. These we cannot see this imaginary line on the surface of the earth. ನಾವು ಈ ಲೈನ್ಸ್ನ ಗ್ಲೋಬ್ಗಳಲ್ಲಿ ಮಾತ್ರ ನೋಡ್ತೀವಿ. ನಮ್ಮ ಅರ್ತ್ ಮೇಲೆ ಯಾವುದೇ ಇಮ್ಯಾಜಿನ್ ಲೈನ್ ಇಲ್ಲ. ಓಕೆನಾ? ಎಸ್. ಸೊ ಮಿಡಲಲ್ಲಿ ಹಾದು ಹೋಗುವಂಥ ಈ ರೇಖೆಯನ್ನು ಸಿ ದಿಸ್ ಇಮ್ಯಾಜಿನ್ ಲೈನ್ಸ್ ಇಸ್ ಕಾಲ್ಡ್ ವಾಟ್? ಇಕ್ವೇಟರ್. ಸಿ ದಿಸ್ ಇಕ್ವೇಟರ್ ಮೇಕ್ಸ್ 2 halves ಆಫ್ ದ ಅರ್ತ್. ಸೊ ಈ ಇಕ್ವೇಟರು ನಮ್ಮ ಭೂಮಿನ ಅರ್ಧ ಭಾಗವಾಗಿ ಬೇರೆ ಭಾಗ ಮಾಡುವಂತಹ ಒಂದು ಲೈನ್. ಆದರೆ ಈ ಲೈನು ಗ್ಲೋಬಲ್ ನೋಡ್ತೀವಿ ಹೊರತು ಅರ್ತ್ ಮೇಲೆ ನೋಡಲ್ಲ. ಓಕೆನಾ? ಸೊ ನೆಕ್ಸ್ಟ್ ಒನ್ ಲೈನ್ ದಟ್ ಇಟ್ ಈಸ್ ಅ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಸೊ ಈ ಲೈನು ನಮ್ಮ ಇಕ್ವೇಟರ್ನ ಮೇಲ್ಭಾಗದಲ್ಲಿ ಬರುತ್ತೆ. ವಿ ಕ್ಯಾನ್ ಸಿ ದಿಸ್ ಲೈನ್ ಆನ್ ಅಬೌವ್ ದ ಇಕ್ವೇಟರ್. ವಿ ಕಾಲ್ ಇಟ್ ಇಸ್ ಅ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರ್ನ ಮೇಲೆ ಇರುವಂತಹ ಲೈನ್ನ ಆರ್ಕ್ಟಿಕ್ ಸರ್ಕಲ್ ಅಂತ ಹೇಳಿಕತ್ತೀವಿ. ವಾಟ್ ವಿ ಕಾಲ್ ಆರ್ಕ್ಟಿಕ್ ಸರ್ಕಲ್. ಆ್ಯಂಡ್ ದೆನ್ ಸೊ ಇಕ್ವೇಟರ್ನ ಬಿಲೋದಲ್ಲಿರುವಂತಹ ಲೈನ್ನ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್. ವಿ ಕಾಲ್ ಇಟ್ ಇಸ್ ವಾಟ್? ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್. ಆ್ಯಂಡ್ ಬಿಲೋ ದ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಸೊ ದಟ್ ಇಟ್ ಈಸ್ ಅಂಟಾರ್ಕ್ಟಿಕ್ ಸರ್ಕಲ್. ವಾಟ್ ವಿ ಕಾಲ್ ಇಟ್ ಈಸ್ ಅಂಟಾರ್ಕ್ಟಿಕ್ ಸರ್ಕಲ್ imaginary line. These are all about the imaginary lines of the globe, not on the earth. It's a imaginary lines on the globe. Globe means what? It's a small model of the earth. Okay? Yes, right. Next, see in the picture, second picture. See this one picture. Page number 180 ಇರೋ second picture na observe ಮಾಡಿ. Observe the given picture. Many lines have been drawn vertically on the globe as the lines drawn horizontally. These lines are longitudes. Read the name of the important longitude given in the picture. As see these lines. So ಈ ಅಡ್ಡ ರೇಖೆನ ನಾವು latitudes ಅಂತೀವಿ. What we call these lines? It's a latitudes. And see some lines are in the vertical. So ಕೆಲವು ಲೈನ್ಗಳು ಏನಾಗಿದೆ? ವರ್ಟಿಕಲ್ ಆಗಿದೆ. So like this. This one is what? Axis. Okay. Some lines is in the vertical. ಅಂದರೆ ಉದ್ದವಾಗಿ ಎಳೆದಂತಹ ರೇಖೆಗಳನ್ನು ನಾವು ಲಾಂಗಿಟ್ಯೂಡ್ ಅಂತೀವಿ. ಲಾಂಗ್ ಅಂದರೆ ಉದ್ದ. ಲ್ಯಾಟಿಟ್ಯೂಡ್, ಡೋಂಟ್ ಬಿ ಕನ್ಫ್ಯೂಸ್. ಲ್ಯಾಟಿಟ್ಯೂಡ್ ಮೀನ್ಸ್ ಸೊ ಅಡ್ಡ ರೇಖೆಗಳು. ನಾರ್ಮಲಿ ದಿಸ್ ಲ್ಯಾಟಿಟ್ಯೂಡ್ಸ್ ಆರ್ ರನ್ಸ್ ವೆಸ್ಟ್ ಟು ಈಸ್ಟ್. ವೆಸ್ಟಿಂದ ಈಸ್ಟಿಗೆ ಏನಾಗುತ್ತೆ? ರನ್ಸ್ ಆಗುತ್ತೆ. ದೀಸ್ ಲ್ಯಾಟಿಟ್ಯೂಡ್ಸ್ ಫ್ರಮ್ ದ ಟಾಪ್ ಟು ಬಾಟಮ್ ಆಫ್ ದ ಅರ್ತ್ ಟಿಪ್. ನಾರ್ತ್ ಟಿಪ್ಪಿಂದ ಸೌತ್ ಟಿಪ್ಪಿಗೆ ಎಳೆದಂತಹ ಲೈನ್ಗಳನ್ನು ಏನಂತೀವಿ? ಲಾಂಗಿಟ್ಯೂಡ್. ವಾಟ್ ವಿ ಕಾಲ್ ದಿಸ್ ಒನ್? ಲಾಂಗಿಟ್ಯೂಡ್ಸ್. Okay, understood? Yes, right. See, these are all latitudes and these are all longitudes. Longitudes are runs top to bottom lines. These are all longitudes. These are all latitudes. Understood? Yes, right. Next, see in the page number 180, see here they given more 2 globes. ಇನ್ನೂ 2 globe ಕೊಟ್ಟಿದ್ದಾರೆ. Observe this one. On the globe, the portion of land is called geosphere and the portion of water is called hydrosphere. Observe the above pictures. So portion of land is spread over here and there. The portion of land that are seen on the globe are called continents. The portion of water which is around the continents consists of vast oceans. Yes, see you just observe this globe. So ಈ ನಿಮಗೆ ಕೊಟ್ಟಿರುವಂತಹ ಪೇಜ್ ನಂಬರ್ 180 ನಲ್ಲಿ ಕೊಟ್ಟಿರುವಂತಹ ಗ್ಲೋಬ್ನ ಅಬ್ಸರ್ವ್ ಮಾಡಿ. ಸಿ ಹಿಯರ್ ಸಮ್ ಬ್ಲೂ ಪಾರ್ಟ್. ಸೊ ಬ್ಲೂ ಪಾರ್ಟ್ ಇದೆಯಲ್ಲ, ಬ್ಲೂ ಕಲರ್ ಪಿಕ್ಚರ್ ಫಿಲ್ ಮಾಡಿದಲ್ಲ,
ಅದನ್ನು ನಾವು ಹೈಡ್ರೋಸ್ಪಿಯರ್ ಅಂತ ಹೇಳಿ ಕರಿತೀವಿ. ವೈ? ಬಿಕಾಸ್ ಸಿ ದಿಸ್ ಪೋರ್ಷನ್ ಇಸ್ ಆಫ್ ವಾಟರ್. ಆ ಪೋರ್ಷನ್ಸ್ ಎಲ್ಲ ಏನಾಗಿದೆ, ವಾಟರಿಂದ ಫಿಲ್ ಆಗಿದೆ. ಎಸ್, ಯು ಅಬ್ಸರ್ವ್ ದಿಸ್ ಗ್ಲೋಬ್. ಸೊ ಈಗ ಆಲ್ಮೋಸ್ಟ್ ನಿಮಗೆ ಗ್ಲೋಬ್ ಬ್ಲೂ ಕಲರೇ ಕಾಣ್ತಾ ಇದೆ ಅಲ್ಲ. ವೈ? ಬಿಕಾಸ್ 3/4 ಆಫ್ ಸರ್ಫೇಸ್ ಇಸ್ ಕವರ್ಡ್ ವಿತ್ ದ ವಾಟರ್. ಸೊ ದಟ್ಸ್ ವೈ. ಆ್ಯಂಡ್ ಸ್ಮಾಲ್ ಪೋರ್ಷನ್ ಮೀನ್ಸ್ 1/4 ಪೋರ್ಷನ್ ಇಸ್ ಕವರ್ಡ್ ವಿತ್ ದ ಲ್ಯಾಂಡ್. ಸೊ ದಟ್ಸ್ ವೈ. ಓಕೆ, ಸೊ ಈ ಬ್ಲೂ ಕಲರ್ ಫಿಲ್ ಆಗಿರುವಂಥ ಪೋರ್ಷನ್ ಮೀನ್ಸ್ ಇಟ್ಸ್ ಕವರ್ಡ್ ವಿತ್ ದ ವಾಟರ್. ಸಿ ದಿಸ್ ಪೋರ್ಷನ್ ಇಸ್ ಕಾಲ್ಡ್ ವಾಟ್? ಹೈಡ್ರೋಸ್ಪಿಯರ್. ಓಕೆ, ಸೊ ನಾವೇನು ಹೇಳ್ತೀವಿ ಅದನ್ನು ಹೈಡ್ರೋಸ್ಪಿಯರ್ ಅಂತ ಹೇಳಿ ಕರಿತೀವಿ. ಓಕೆನಾ? ಎಸ್, ರೈಟ್. ಲಾಂಗಿಟ್ಯೂಡ್ಸ್ ಲ್ಯಾಟಿಟ್ಯೂಡ್ಸ್ ಬಗ್ಗೆ ಗೊತ್ತಾಯ್ತಲ್ವಾ ನಿಮಗೆ? ಎಸ್, ರೈಟ್. See, these are all imaginary lines that runs on the surface of the globe only for the identification of the land, distance and time. And next, see, these latitudes or longitudes. ಅಂದರೆ longitudes ಅಂದರೆ horizontal, latitudes means it's a vertical lines. Okay, see, when we see the on the globe, the portion of land is called geosphere. What we call geosphere. Geo means what? It's a land portion. Okay, on the globe, the portion of water is called what? Hydrosphere. Is called ಹೈಡ್ರೋಸ್ಪಿಯರ್ ಅಂದರೆ ಸೊ ಯಾವ ಪಾರ್ಟು ನೀರಿಂದ ಕವರ್ ಆಗಿದೆ ಅದನ್ನು ನಾವು ಹೈಡ್ರೋಸ್ಪಿಯರ್ ಅಂತೀವಿ. ವಿಚ್ ಪೋರ್ಷನ್ ಆಫ್ ಅ ಲ್ಯಾಂಡ್ ಇಸ್ ಕಾಲ್ಡ್ ಜಿಯೋಸ್ಪಿಯರ್. ಓಕೆ, ಎಸ್, ರೈಟ್. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಸಿ ಕಾಂಟಿನೆಂಟ್ಸ್. ಕಾಂಟಿನೆಂಟ್ಸ್ ಅಂದರೆ ಖಂಡಗಳು ಅಂತ ಹೇಳಿ ಕರಿತೀವಿ. ಕಾಂಟಿನೆಂಟ್ಸ್ ಮೀನ್ಸ್ ಖಂಡಗಳು. ಈ ನಮ್ಮ ಅರ್ಥನ ಮೇಲೆ ಕೆಲವು ಖಂಡಗಳು ಎಷ್ಟಿದೆ ಅಂದರೆ 7 ಖಂಡಗಳು. ದೇರ್ ಆರ್ 7 continents are there. How many continents are there? 7 continents are there. They are America, North America, South America, Asia, Europe, Australia and Antarctica, Arctica. These are all 7 continents on the earth. ಸೊ ನಮ್ಮ ಭೂಮಿ ಮೇಲೆ 7 ಖಂಡಗಳಿದೆ. ನಿಮಗೆ ಗೊತ್ತಾ ಅವರ್ ಇಂಡಿಯಾ ಈಸ್ ಇನ್ ವಿಚ್ ಕಾಂಟಿನೆಂಟ್? ನಮ್ಮ ಭಾರತ ಯಾವ ಕಾಂಟಿನೆಂಟಲ್ಲಿದೆ ಅಂತ ಗೊತ್ತಾ? ಏಷ್ಯಾ. ಸೊ ನಮ್ಮ ಭಾರತ ಇರೋದು ಏಷ್ಯಾ ಕಾಂಟಿನೆಂಟ್. ಸಿ ದಿಸ್ ಏಷ್ಯಾ ಕಾಂಟಿನೆಂಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್. ಸೊ ನಮ್ಮ ಏಷ್ಯಾ ಕಾಂಟಿನೆಂಟ್ ಇದೆಯಲ್ಲ ಅದು ನಮ್ಮ ವರ್ಲ್ಡಲ್ಲೇ ದೊಡ್ಡದಾಗಿರುವಂತಹ ಕಾಂಟಿನೆಂಟ್. ಆ ಕಾಂಟಿನೆಂಟಲ್ಲಿರುವಂತಹ ನಮ್ಮ ಯಾವ ದೇಶ ಇದೆ ಗೊತ್ತಾ? ಅದರೊಳಗೆ ನಮ್ಮ ದೇಶನೂ ಒಂದು. There are 7 continents are there, that it is North America, South America, Europe, Asia, Australia and Arctic and Antarctic. See, these are all 7 continents are there. Okay, yes, right. Dear students, in page number 181, see here is the one of the picture story is there. You just try to read that one. So, ಈಗ read ಮಾಡೋಣ. Yes. It was a beautiful forest. A deer was living with 2 fawns. It was early morning. Yes, the mother is telling, "Chitty, Chinny, get up, it is dawn." The children are telling, "No mom, it is too cold, I won't get up." ಸೊ ನಿಮ್ಮ ಹಾಗೇನೆ ಈಗ ಅಮ್ಮ ಹೇಳ್ತಿರ್ತಾರೆ, ಎದ್ದೇಳ್ರಿ ಮಾರ್ನಿಂಗ್ ಆಯಿತು ಅಂತ ಅಮ್ಮ ಹೇಳ್ತಾರೆ. ನೀವೇಂತೀರಿ, ಅಮ್ಮ ಇದನ್ನು ತುಂಬ ಬೆಳಗ್ಗೆ ಇದೆ, ತುಂಬ ಚಳಿ ಇದೆ, ಎದ್ದೇಳೋಕ್ಕಾಗ್ತಾ ಇಲ್ಲ ಅಂತ ನೀವು ರೀಸನ್ ಹೇಳ್ತೀರಿ ಅಲ್ವಾ? ಸೊ ಹಾಗೆಯೇ ಇಲ್ಲಿ ಡೀರ್ ಏನಂತೆ, ಅಮ್ಮ ಮತ್ತು ಮದರ್ ಡೀರ್ ಏನು ಹೇಳ್ತಾ ಇದೆ, ಮಕ್ಕಳೇ ಎದ್ದೇಳಿ ಅಂತ ಇದೆ. So small children they are telling, "No mom, it is too early morning, it's very cold in temperature." ಸೊ ಈಗ ತುಂಬ ಚಳಿ ಅನ್ನಿಸ್ತದೆ, ನನಗೆ ಎದ್ದೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ.
ಮದರ್ ಡೀರ್ ಮೇಡ್ ದೆಮ್ ಗೆಟ್ ಅಪ್ ಆ್ಯಂಡ್ ದೆ ಸೆಟ್ ಆಫ್ ಟು ಸರ್ಚ್ ಫುಡ್. ಆದರೆ ಮದರ್ ಡೀರ್ ಬಿಡಲಿಲ್ಲ. ಏನು ಮಾಡುತ್ತೆ, ಅವ್ರಿಗೆ ಎದ್ದೇಳಿ ಆಹಾರ ಹುಡ್ಕಕ್ಕೆ ಹೋಗಬೇಕು. ವಿ ಹ್ಯಾವ್ ಟು ಗೋ ಸರ್ಚ್ ಫುಡ್ ಮಾಡೋದು ತುಂಬ ಅವಶ್ಯಕತೆ ಇದೆ, ಎದ್ದೇಳಿ ಹುಡ್ಕೋಣ ಅಂತ ಎದ್ದೇಳಿಸಿ ರೆಡಿ ಮಾಡಿಸೇ ಬಿಡುತ್ತೆ. And then see mother telling, so the children telling, Mom, it is too hot, now I won't come. ಅಮ್ಮ ಈಗ ತುಂಬ ಬಿಸಿಲಿದೆ, ನಾನು ಬರಲಿಕ್ಕಾಗೋದಿಲ್ಲ ಅಂತ ಚಿಲ್ಡ್ರನ್ಸ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ಹೇಳ್ತಾರೆ, Mom, it is too hot, now I won't come. So my mother telling, hey, you said that it is too cold in the morning, are you saying hot now? ಸೊ ಬೆಳಗ್ಗೆ ಹೇಳಿದೆ ಎಷ್ಟು ಕೋಲ್ಡ್ ಇದೆ ನನಗೆ ಎದ್ದೇಳಲಿಕ್ಕಾಗೋಲ್ಲ ಅಂತ, ಈಗ ಹೇಳ್ತಾ ಇದೆಯಾ ಹಾಟ್ ಅಂತ ಮಮ್ಮಿ ಏನು ಮಾಡ್ತಿದ್ದಾರೆ, ಗದರಿಸ್ತಾ ಇದ್ದಾರೆ ಯಾರಿಗೆ, ಮಗುಗೆ. ಆ್ಯಂಡ್ ಆಫ್ಟರ್ ಸರ್ಚಿಂಗ್ ಫಾರ್ ಫುಡ್, ಸೊ ಅಲ್ಲಿ ಸರ್ಚಿಂಗ್ ಫಾರ್ ಫುಡ್ ಇದ್ದಾಗ ಚಿನಿ ಲುಕ್ ಅಟ್ ದೇರ್, ಇಟ್ ಈಸ್ ಕ್ಲೌಡಿ, ಇಟ್ ವಿಲ್ ರೈನ್ ನೌ. ಸೊ ತಾಯಿ ಮದರ್ ಹೇಳ್ತಾ ಇದೆ, ಏನಂತ ಇದೆ, ಚಿನಿ. ಸೊ ದಟ್ ಚಿಲ್ಡ್ರನ್ಸ್ ನೇಮ್ಸ್ ವಾಟ್, ಚಿಟಿ ಆ್ಯಂಡ್ ಚಿನಿ ಲುಕ್ ದೇರ್ ಇಟ್ ಈಸ್ ಕೋಲ್ಡ್ ಕ್ಲೌಡಿ. ಸೊ ಅಲ್ಲಿ ತುಂಬ ಕ್ಲೌಡಿ ಮೋಡ ಆಗಿದೆ. ಇಟ್ ವಿಲ್ ರೈನ್ ನೌ. ತುಂಬ ಈಗ ಫಾರ್ ಎಕ್ಸಾಂಪಲ್ ನೀವು ಆಟ ಆಡ್ತಾ ಇರ್ತೀರಿ. ಸೊ ಪ್ಲೇಗ್ರೌಂಡಲ್ಲಿ ಆಟ ಆಡಬೇಕಾದ್ರೆ ಕೆಲವೊಮ್ಮೆ ಏನಾಗುತ್ತೆ, ದಟ್ಟವಾದ ಮೋಡ ಬರುತ್ತೆ, ನಿಮಗೆ ಗೊತ್ತಾಗತ್ತೆ ಇನ್ನೇನು ಮಳೆ ಬರುತ್ತಪ್ಪ ಅಂದರೆ ಮಳೆ ಬರೋಂಗಾಗಿದೆ ಕಣೋ, ಮನೆ ಹೋಗೋಣ ಅಂತ ಹೇಳ್ತೀರಾ ಇಲ್ವಾ. ಸೊ ಹಾಗೆಯೇ ಇಲ್ಲಿ ಮಮ್ಮಿ ಏನು ಹೇಳ್ತಾ ಇದ್ದಾರೆ, ಮದರ್ ಡೀರು ಚಿನಿ ನೋಡಲೇ ದಟ್ಟವಾದ ಮೋಡ ಬರ್ತಾ ಇದೆ, ಕರಿ ಮೋಡ, ಈಗ ಮಳೆ ಆಗೋ ಸಂಭವ ಇದೆ, ಬನ್ನಿ ಅಂತ ಹೇಳಿ ಕರೆಯುತ್ತೆ. Mom, it was cold in the morning, then it was hot, now it may rain. What is the reason for this change? The child was asking to her mother. ಸೊ ಮಗು ತನ್ನ ತಾಯಿಗೆ ಕೇಳ್ತಾ ಇದೆ, ಏನಂತ, ಮಮ್ಮಿ ಮಾರ್ನಿಂಗ್ ಇಟ್ಸ್ ವಾಸ್ ವೆರಿ ಕೋಲ್ಡ್, ಆಫ್ಟರ್ವರ್ಡ್ಸ್ ಇಟ್ ಈಸ್ ಅ ವೆರಿ ಹಾಟ್ ಟೆಂಪ್ರೇಚರ್, ನೌ ಇಟ್ ಈಸ್ ಮೇ ಬಿ ರೈನಿಂಗ್. ಈಗ ಇನ್ನೇನು ಮಳೆ ಬಂದುಬಿಡುತ್ತಲ್ಲಮ್ಮ, ಯಾಕೆ ಈ ಥರ, ಯಾಕೆ ಯಾವಾಗಲೂ ಒಂದೇ ಥರ ಇರೋದಿಲ್ಲ ಅಂತ ಹೇಳಿ ತನ್ನ ಮದರಿಗೆ ಕ್ವಶನ್ ಮಾಡ್ತಾ ಇದೆ ಆ ಚಿನಿ. Then mother is replying, so mother is start to answering to that question. Yes children, hot, cold, cloudy, windy and rainy are the changes in the atmosphere in a day. See, this is called weather. It is cool at night, hot when sun rises and rains when clouds get dark. ಹೌದು ಮಕ್ಕಳೇ, ಮಾರ್ನಿಂಗ್ ಆಲ್ಮೋಸ್ಟ್ ಕೋಲ್ಡ್ ಇರುತ್ತೆ, ಹಾಗೆ ನೈಟು ಸಹಿತ ಏನಾಗಿರುತ್ತೆ, ಕೋಲ್ಡ್ ಟೆಂಪ್ರೇಚರ್ ಇರುತ್ತೆ. ವೈ, ಬಿಕಾಸ್ ದೇರ್ ಇಸ್ ನೋ ಸನ್ ಲೈಟ್ ಫಾಲ್ಸ್ ಆನ್ that part only. So on that time it's very cold in temperature, especially in the night time, and sometimes in the morning time it's very cold in temperature. But so afterwards when sun rises, when the sunlight directly falls on the part of the earth, see it gets what, very hot day. ಅಂದರೆ ಬೆಳಗ್ಗೆ ಏನಾಗುತ್ತೆ, ಸೂರ್ಯ ಉದಯ ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಏನಾಗುತ್ತೆ, ನಮ್ಮ ವಾತಾವರಣ ತುಂಬ ಬಿಸಿ ಅನಿಸುತ್ತೆ, ಹಾಟ್ ಟೆಂಪ್ರೇಚರ್. ಯಾಕೆಂದರೆ ಸೂರ್ಯನ ಬೆಳಕು ಮತ್ತು ಹೀಟ್ನಿಂದ, ಸನ್ ಗಿವ್ಸ್ ಅಸ್ ಹೀಟ್ ಆ್ಯಂಡ್ ಲೈಟ್, ಇಸ್ಂಟ್ ಇಟ್. ಸೊ ಆಗ ಏನಾಗುತ್ತೆ, ಕಾಯುತ್ತೆ, ಭೂಮಿ ಕಾಯುತ್ತೆ, ಹಾಗಾಗಿ ನಮಗೆ ಅವಾಗ ಹಾಟ್ ಅನಿಸುತ್ತೆ. ಅದಾಗಿ ಸ್ವಲ್ಪ ಹೊತ್ತಾದಮೇಲೆ ಏನಾಗುತ್ತೆ, ಕೆಲವೊಮ್ಮೆ ಮಳೆ ಬರುತ್ತೆ. ಯಾವಾಗ ಮಳೆ ಬರುತ್ತೆ ಅಂದರೆ ಯಾವಾಗ ದೊಡ್ಡ ದೊಡ್ಡ ಕ್ಲೌಡ್ಗಳಾಗತ್ತೆ, ಬ್ಲ್ಯಾಕ್ ಕ್ಲೌಡ್, ಹೆವಿ ಕ್ಲೌಡ್ ಆಗುತ್ತೆ, ಆಗ ಏನಾಗುತ್ತೆ, ಮಳೆ ಹನಿಗಳು ನಮ್ಮ ಭೂಮಿಯನ್ನು ರೀಚ್ ಮಾಡುತ್ತೆ. ಮೀನ್ಸ್ ಇಟ್ಸ್ ಅ ಕ್ಲೌಡಿ, ರೈನಿ, ವಿಂಡಿ ಆ್ಯಂಡ್ ಆಲ್ಸೋ ಹಾಟ್ ಆರ್ ಕೋಲ್ಡ್ ಟೆಂಪ್ರೇಚರ್ಸ್. ದೀಸ್ ಆರ್ ಆಲ್ ಕಾಲ್ಡ್ ವಾಟ್, ವೆದರ್. ಸೊ ಇದನ್ನು ನಾವು ಹವಾಮಾನ ಅಂತ ಹೇಳಿ ಕೇಳ್ತೀವಿ. ಸಿ ದಿಸ್ ವೆದರ್ ವಿಲ್ ಬಿ ಚೇಂಜ್ ಡೇ ಟು ಡೇ ಆರ್ ಹವರ್ ಟು, ಇಟ್ ಮೇ ಬಿ ಅ ಚೇಂಜ್ ಇನ್ ಹವರ್ ಆ್ಯಂಡ್ ಅವರ್. ಸೊ ಕೆಲವೊಮ್ಮೆ ಒಂದೊಂದು ದಿನ ಬಿಟ್ಟು ಚೇಂಜ್ ಆಗುತ್ತೆ, ಆದರೆ ಕೆಲವೊಮ್ಮೆ ಏನಾಗುತ್ತೆ, ಗಂಟೆಗೂ ಚೇಂಜ್ ಆಗುತ್ತೆ, ಹೌದಿಲ್ವ. ಸೊ ಮಾರ್ನಿಂಗ್ ತುಂಬ ಕೋಲ್ಡ್ ಇತ್ತು, ಆಮೇಲೆ ಇನ್ನೇನು 9:30 10 ಗಂಟೆ ಆಗೋಷ್ಟೊತ್ತಿಗೆ ಬಿಸಿಲು ಬಂತಲ್ವಾ, ಮಧ್ಯಾಹ್ನ ಇನ್ನೂ ತುಂಬ ಬಿಸಿಲು ಬರುತ್ತೆ. ಯಾಕೆಂದರೆ ಸೂರ್ಯನ ಕಿರಣಗಳು, ಸನ್ ರೇಸ್ ಆರ್ ಡೈರೆಕ್ಟ್ಲಿ ಫಾಲ್ಸ್ ಆನ್ ದ which part, that part get what, hot day. ಸೊ ಈವ್ನಿಂಗ್ ಮತ್ತೆ ಕೋಲ್ಡ್, ಸೊ ಸ್ವಲ್ಪ ಬಿಸಿಲು ಕಮ್ಮಿ ಆಯಿತು, ನೈಟ್ ಇಸ್ ವೆರಿ ಕೋಲ್ಡ್ ಇನ್ ಟೆಂಪ್ರೇಚರ್. ವೈ, ಬಿಕಾಸ್ ದೆರ್ ಇಸ್ ನೋ ಸನ್ ಹೀಟ್, ಅಲ್ಲಿ ಯಾವುದೇ ಸನ್ಲೈಟ್ ಹೀಟ್ ಬೀಳಲ್ಲ, ಹಾಗಾಗಿ ಕೋಲ್ಡ್ ಟೆಂಪ್ರೇಚರ್ನ ನಾವು ಫೇಸ್ ಮಾಡ್ತೀವಿ ಇನ್ ದ ನೈಟ್ ಟೈಮ್. ಸೊ ದೆರ್ ಇಸ್ ಅ ವಾಟ್, ವೆದರ್. Then it started raining. After some time a rainbow appeared in the sky. ಸೊ ಹೇಳ್ತಾ ಇದ್ದ ಹಾಗೆ ತಾಯಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮಳೆ
ಬಂದು ನಿಂತ ತಕ್ಷಣ ಏನು ನೋಡ್ತಾರೆ ಅಲ್ಲಿ? ರೈನ್ಬೋ ನೋಡ್ತಾರೆ. ಸೊ ರೈನ್ಬೋ ನೋಡಿದ್ದೀರಾ ನೀವು ಮಕ್ಕಳೇ? ಸೊ ರೈನ್ಬೋ ಮೀನ್ಸ್ ಕಾಮನ ಬಿಲ್ಲು ಅಂತ ಹೇಳಿ ಕರಿತೀವಿ. ರೈನ್ಬೋ ಅಂದರೆ ಏನು ಹೇಳಿ? ಕಾಮನ ಬಿಲ್ಲು. ಸೊ ಸಿ ದ ಚಿಲ್ಡ್ರನ್ಸ್ ಆರ್ ವೆರಿ ಹ್ಯಾಪಿ. ಹೂ? ಚಿಟಿ ಆ್ಯಂಡ್ ಚಿನ್ನಿ. ಮಾಮ್ ಸಿ ವಾಟ್ ಈಸ್ ದಟ್? ಇಟ್ ಈಸ್ ಎ ಕಲರ್ಫುಲ್ ಒನ್. ಅಮ್ಮ ಅಲ್ಲಿ ನೋಡೋದು ಏನೋ ಕಲರಾಗಿ ಕಾಣಿಸ್ತಾ ಇದೆ, ಏನದು ಅಂತ ಚಿಟಿ ಚಿನ್ನಿ ದೇ ಆರ್ ಆಸ್ಕಿಂಗ್ ಟು ಹರ್ ಮದರ್. ದ್ಯಾನ್ ದಟ್ ಈಸ್ ಅ ರೈನ್ಬೋ. ಇಟ್ ಅಪಿಯರ್ಸ್ ವ್ಯಾನ್ ಇಟ್ ರೈನ್ಸ್ ಇನ್ ದ ಸನ್ಲೈಟ್. ಅದು ರೈನ್ಬೋ. ಸೊ ಯಾವಾಗ ಬಿಸಿಲು ಜೊತೆ ಮಳೆ ಬರುತ್ತಲ್ಲ ಆಗ ರೈನ್ಬೋ ಕಾಣುತ್ತೆ. ಹ್ಯಾವ್ ಯು ಎವರ್ ಸೀನ್ ರೈನ್ಬೋ? ಸೊ ನೀವು ಯಾವಾಗಾದರೂ ರೈನ್ಬೋ ನೋಡಿದ್ದೀರಾ? ಕಾಮನ ಬಿಲ್ಲನ್ನು ನೋಡಿದ್ದೀರಲ್ವಾ? ಸೊ ಯಾವಾಗ ಬರುತ್ತೆ ಅದು? ಯಾವಾಗ ಸನ್ ಲೈಟ್ ಇರುತ್ತಲ್ಲ ಆಗ ಮಳೆ ಬಂತು ಅಂದರೆ ಆ ಟೈಮಲ್ಲಿ ನಾರ್ಮಲಾಗಿ ರೈನ್ಬೋ ಬರುತ್ತೆ. ಓಕೆನಾ? ಎಸ್ ರೈಟ್. ಡೀರ್ ಆ್ಯಂಡ್ ಫಾನ್ಸ್ ಕೇಮ್ ಹೋಮ್. ಸೊ ಇದೆಲ್ಲ ಆದಮೇಲೆ ಫಾನ್ಸ್ ಮತ್ತು ಡೀರು ಮನೆಗೆ ಬರ್ತಾರೆ. ಚಿನ್ನಿ, ಟುಡೇಸ್ ಎಕ್ಸ್ಕರ್ಷನ್ ವಾಸ್ ವೆರಿ ನೈಸ್ ವಾಸಂಟ್? ಚಿನ್ನಿ, ಇವತ್ತು ಒಂಥರ ಏನೋ ಖುಷಿಯಾಗಿತ್ತಲ್ವಾ? ಎಸ್ ಚಿಟಿ, ಮಾಮ್ ಹ್ಯಾಸ್ ಟೋಲ್ಡ್ ಅಸ್ ಅಬೌಟ್ ದ ವೆದರ್. ಐ ಫೆಲ್ಟ್ ವೆರಿ ಹ್ಯಾಪಿ. ಹಾಂ, ಮಮ್ಮಿ ಇವತ್ತು ವೆದರ್ ಬಗ್ಗೆ ಹೇಳಿದ್ರಲ್ಲ, ನಂಗೆ ತುಂಬ ಖುಷಿ ಆಗ್ತಾ ಇದೆ. ಚಿಟಿ ಆ್ಯಂಡ್ ಚಿನ್ನಿ ವರ್ ಗೋಯಿಂಗ್ ಔಟ್. ಸೊ ಅಷ್ಟೊತ್ತಿಗೆ ಚಿಟಿ ಚಿನ್ನಿ ಏನು ಮಾಡ್ತಾರೆ? ಹೊರಗಡೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹರ್ ಮದರ್ ವಾರ್ ಆಸ್ಕಿಂಗ್, ಹೇ ವೇರ್ ಆರ್ ಯು ಗೋಯಿಂಗ್? ಎಲ್ಲಿ ಹೋಗ್ತಾ ಇದ್ದೀರಾ? ನಿಮ್ಮ ಮಮ್ಮಿ ಕೇಳ್ತಾರಲ್ವಾ, ಎಲ್ಲಿ ಹೋಗ್ತಾ ಇದ್ದೀಯ ಅಂತೇಳಿ. ಹಾಗೆಯೇ ಇಲ್ಲಿ ಮದರ್ ಇರೋ ತನ್ನ ಮಕ್ಕಳಿಗೆ ಕೇಳುತ್ತೆ, ಹೇ ವೇರ್ ಆರ್ ಯು ಗೋಯಿಂಗ್? See mother, say that children are telling, Mom, we would like to tell about weather to all our friends. ಅಮ್ಮ, ನಾನು ವೆದರ್ ಬಗ್ಗೆ ನನ್ನ ಫ್ರೆಂಡ್ಸಿಗೆಲ್ಲ ಹೇಳಬೇಕು. ಈಗ ಹೇಗೆ ನೀವು 10 ಕ್ವಶನ್ ಕೇಳ್ತೀರಿ ಅಲ್ವಾ ಮಮ್ಮಿಗೆ, ಅಮ್ಮ ಅದು ಯಾಕೆ ಹೀಗೆ, ಅಮ್ಮ ಇದು ಯಾಕೆ, ಹಾಗೆಯೇ ಇಲ್ಲೂ ಚಿಟಿ ಚಿನ್ನೂ ಇಷ್ಟೊಂದು ಕ್ವಶನ್ ಕೇಳಿದ್ರು ಅಲ್ವಾ? ಸೊ ಆ ಕ್ವಶನಿಗೆಲ್ಲ ಅವ್ರ ಮಮ್ಮಿ ವೆದರ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಲ್ವಾ? ಸೊ ಆ ವೆದರ್ ಎಕ್ಸ್ಪ್ಲೈನ್ ಮಾಡಿದವ್ರಿಗೆ ತುಂಬ ಖುಷಿ ಆಯಿತು, ಅರ್ಥ ಮಾಡಿಕೊಂಡ್ರು. ಅದನ್ನು ಅವರ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಸಿ ದೇ ಆರ್ ಗೋಯಿಂಗ್ ಟು ಶೇರ್ ದಟ್ ಇನ್ಫಾರ್ಮೇಷನ್ ಅಬೌಟ್ ವೆದರ್ ಟು ವಿತ್ ಹಿಸ್ ಫ್ರೆಂಡ್ಸ್. ಸೊ ಅವರ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಲೈಕ್ ಟು ಯುವರ್ಸ್. ಸೊ ನಿಮ್ಗೆ ಹಾಗೆ ಅಲ್ವಾ ಮಕ್ಕಳು? ಸೊ ನಿಮಗೂ ಏನಾದರೂ ಗೊತ್ತಾದರೆ, ಅದು ಹಾಗೆ ಕಣೋ, ಹೀಗೆ ಕಣೋ ಅಂತ ಹೇಳಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತೀರಲ್ವಾ? ಹಾಗೆಯೇ ಈ ಚಿಲ್ಡ್ರನ್ಸ್ ದೇ ಆರ್ ಗೋಯಿಂಗ್ ಟು ಶೇರ್ ದೇರ್ ಅಬೌಟ್ ವೆದರ್. ಸೊ ವೆದರ್ ಬಗ್ಗೆ ಅವ್ರು ತಿಳ್ಕೊಂಡ್ರಲ್ಲ, ಅದರ ಬಗ್ಗೆ ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ ಅವ್ರ ಫ್ರೆಂಡ್ಸ್ ಬಗ್ಗೆ. Yes, in page number 183, here they given one of the activity for you all. Yes, I am going to just read that activity. You only do that activity. So, ನೀವೇ ಅದನ್ನು ಆ್ಯಕ್ಟಿವಿಟಿನ ಮಾಡಬೇಕು. ಓಕೆನಾ? ಮಾಡ್ತೀರಿ ಅಲ್ವಾ? See, observe the changes which take place in weather on different days at different times in your locality in a week. As put a right mark. See this mark in the box according to the observation. ಸೊ ಈ ಮಾರ್ಕ್ನ ಎಲ್ಲಿ ಹಾಕ್ತೀರಿ ಅಂದರೆ, ಸೊ ನೀವು ಅಬ್ಸರ್ವ್ ಮಾಡ್ತೀರಿ. ಸೊ ಇನ್ನು ಸರ್ ದೇರ್ ಇಸ್ 7 days ಇನ್ ಎ ವೀಕ್. ಸೊ 1 ವೀಕಿಗೆ ಎಷ್ಟು ಡೇಸ್ ಇದೆ? 7 days ಇದೆ. ಸಿ ಹಿಯರ್ ಇನ್ ದ ಫಸ್ಟ್ ಕಾಲಮ್ ದೇ ಆರ್ ಗಿವನ್ ವಾಟ್? ಡೇಸ್ ನೇಮ್ಸ್. ಸೊ ಫಸ್ಟ್ ಕಾಲಮಲ್ಲಿ ಡೇಸ್ ನೇಮ್ಸ್ ಕೊಟ್ಟಿದ್ದಾರೆ. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಆ್ಯಂಡ್ ಸಂಡೇ. So in the first column they are given what? Days, and in the second column they are given what? Time. See, time means morning, afternoon and in the evening. See, ಆ ಟೈಮಲ್ಲಿ ಯಾವ ಸೀಸನ್ ಅಂದರೆ ಯಾವ ವೆದರ್ ಇತ್ತು ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಬೇಕು. ಸೊ ಹಾಟ್ ಇತ್ತಾ, ರೈನ್ ಇತ್ತಾ, ಕ್ಲೌಡಿ, ರೈನ್ಬೋ, ಕೋಲ್ಡ್ ಇತ್ತಾ ಅನ್ನೋದನ್ನು ನೀವೇನು ಮಾಡ್ತೀರಿ? ಯಾವ ವೆದರ್ ಇರುತ್ತೆ ಆ ವೆದರ್ಗೆ ನೀವು ಟಿಕ್ ಮಾಡ್ತೀರಿ. ಓಕೆನಾ? ಮಾಡ್ತೀರಲ್ವಾ? ಎಸ್ ರೈಟ್. ಯು ಹ್ಯಾವ್ ಟು ಡೂ ದಟ್ ಆ್ಯಕ್ಟಿವಿಟಿ. ಓಕೆ, ಮಸ್ಟ್ ಆ್ಯಂಡ್ ಶುಡ್. ನೆಕ್ಸ್ಟ್, see in page number 184, hot, cloudy, windy, cold and rain are the factors of weathers. As see this hot, cloudy, windy, rainy and these are all factors of the weathers. These are all the factors that change every day. ಸೊ ಈ ಫ್ಯಾಕ್ಟರ್ಸ್ಗಳು, ನಮ್ಮ ವೆದರ್ಗಳು ನಮ್ಮ ಡೈಲಿ ಲೈಫಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಹೌದಾ ಅಲ್ವಾ? ಸೊ ಮಾರ್ನಿಂಗ್ ತುಂಬ ಕೋಲ್ಡ್ ಇತ್ತಲ್ವಾ? ಸೊ ಈಗ ಹೇಗಿದೆ ಟೆಂಪ್ರೇಚರು? ಸ್ವಲ್ಪ ಬಿಸಿಲು ಬಂದಿದೆ. ಇನ್ನೂ ಸ್ವಲ್ಪ ಹೊತ್ತು ಹೋದರೆ ಅಂದರೆ ಮಧ್ಯಾಹ್ನ ಹೋದರೆ ಏನಾಗುತ್ತೆ? ತುಂಬ ಬಿಸಿಲು ಬರುತ್ತೆ ಅಲ್ವಾ? ಆಮೇಲೆ ತಣ್ಣಗಿರುತ್ತೆ. ಯಾಕಂದರೆ ಈವ್ನಿಂಗ್ ನೈಟ್ ಇನ್ನೂ ತಣ್ಣಗಿರುತ್ತೆ. ಯಾಕಂದ್ರೆ ಅಲ್ಲಿ ಸನ್ ರೈಸ್ ಬೀಳೋದಿಲ್ಲ, ಹಾಗಾಗಿ. ಸೊ ಸಮ್ಟೈಮ್ಸ್ ದ ರೈನ್ಸ್ ವಿಲ್ ಬಿ ಫಾಲ್. ಕೆಲವೊಮ್ಮೆ ಮಳೆ ಆಗುತ್ತೆ ಅಲ್ವಾ? ಯಾವಾಗ ಮಳೆ ಆಗುತ್ತೆ? ಯಾವಾಗ ದಟ್ಟವಾದಂತಹ ನಾವು
ಕ್ಲೌಡ್ನ ನೋಡ್ತೀವಿ, ಅಂದರೆ ಹೆವಿಯಾಗಿರೋ ಕರಿ ಮೋಡಗಳನ್ನ ನೋಡ್ತೀವಿ. ಯು ಕ್ಯಾನ್ ಅಂಡರ್ಸ್ಟುಡ್ ಸಿ ದ ರೈನ್ ಮೇ ಬಿ ಕಮ್. ಸೊ ನೀವೇ ಹೇಳ್ತೀರಿ ಮಳೆ ಬರ್ಬೋದಾ ಇಲ್ಲ ಅಂತ ನೀವೇ ಹೇಳ್ತೀರಲ್ಲ, ಸೊ ಅದನ್ನೆಲ್ಲ ಮಾರ್ಕ್ ಮಾಡಬೇಕು. ನಿಮಗೆ ಲಾಸ್ಟ್ ಆ್ಯಕ್ಟಿವಿಟಿಲೇ ಕೊಟ್ಟಿದ್ರಲ್ವ ಅಲ್ಲಿ. ಓಕೆ, ವಿಲ್ ಯು ಡೂ ದಟ್ ಒನ್? ಎಸ್, ರೈಟ್. ಆ್ಯಂಡ್ ನೆಕ್ಸ್ಟ್ ಆ್ಯಕ್ಟಿವಿಟಿ, ಮೇಕ್ ಎ ಲೀಸ್ಟ್ ಆಫ್ ಯೂಸಸ್ ಆಫ್ ಸನ್ನಿ ಡೇ. ಸೊ ಸನ್ನಿ ಡೇಸಲ್ಲಿ ಏನೇನು ಯೂಸ್ ಆಗುತ್ತೆ ಅನ್ನೋದನ್ನು ನೀವು ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ನಿಮಗೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಕ್ಲಾತ್ಸ್ ಡ್ರೈ ಅಪ್ ಕ್ವಿಕ್ಲಿ. ಸೊ ಏನಾಗುತ್ತೆ ಸನ್ನಿ ಡೇನಲ್ಲಿ ಅಂದರೆ ಏನಾಗುತ್ತೆ, ಬಟ್ಟೆ ಜಲ್ದಿ ಡ್ರೈ ಆಗುತ್ತೆ ಅಲ್ವಾ. ಸೊ ದಿಸ್ ಇಸ್ ಒನ್ ಆಫ್ ದ ಯೂಸ್. ಮತ್ತು ಇನ್ನೇನೇನೋ ಹೆಲ್ಪ್ ಆಗುತ್ತೆ ಸನ್ನಿ ಡೇನಲ್ಲಿ. ಸೊ ಸನ್ನಿ ಡೇನಲ್ಲಿ ಸಮ್ಟೈಮ್ಸ್ ಮದರ್ ಗೋಯಿಂಗ್ ಟು ಸ್ಪ್ರೆಡ್ ವಾಟ್ ಗ್ರೇನ್ಸ್. ಸೊ ಏನು ಮಾಡ್ತಾರೆ ಮಮ್ಮಿ, ಗ್ರೇನ್ಸ್ಗಳನ್ನ ಒಣ ಹಾಕ್ತಾರೆ, ಹಾಗೆ ಮೆಣಸಿನ್ಕಾಯಿನ ಒಣ ಹಾಕ್ತಾರಲ್ವಾ. ದೀಸ್ ಆರ್ ಆಲ್ ಯೂಸಸ್ ಆಫ್ ದಿಸ್ ಸನ್ನಿ ಡೇ, ಇಸಂಟ್ ಇಟ್? ರೈಟ್ ದ ಯೂಸಸ್ ಆಫ್ ರೈನ್ ಆನ್ ದ ಲೈನ್ಸ್ ಗಿವನ್ ಬಿಲೋ. ಸೊ ಹಾಗಾದರೆ ರೈನ್ ಮಳೆ ಆಗೋದ್ರಿಂದ ಏನೇನು ಯೂಸ್ ಆಗುತ್ತೆ ಅನ್ನೋದನ್ನು ಬರಿಬೇಕಲ್ವಾ. ಎಸ್, ದರ್ ಆರ್ ಮೆನಿ ಯೂಸಸ್ ಫ್ರಮ್ ದ ರೈನ್. ಸೊ ಮಳೆ ಆಗಲಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಡ್ರಾಫ್ಟ್ ಆಗುತ್ತೆ. ಡ್ರಾಫ್ಟ್ ಅಂದರೆ ಬರಗಾಲ ಬರುತ್ತೆ. ಇಫ್ ದೇರ್ ಇಸ್ ಅ ಲ್ಯಾಕ್ ಆಫ್ ರೈನ್ ಇಟ್ ಕಾಸಸ್ ವಾಟ್, ಡ್ರಾಫ್ಟ್. ಬರಗಾಲ ಬಂತು ಅಂದರೆ ಆಗ ನಮಗೆ ನೀರಿರೋದಿಲ್ಲ, ನೀರಿಲ್ಲ ಅಂದರೆ ಪ್ಲ್ಯಾಂಟ್ಸ್ ಗ್ರೋ ಆಗೋದಿಲ್ಲ. ಸೊ ಪ್ಲ್ಯಾಂಟ್ಸ್ ಗ್ರೋ ಆಗೋದ್ರಿಂದ ವಿ ಆರ್ ಗೋಯಿಂಗ್ ಟು ಸಫರ್ ಫ್ರಮ್ ಅ ಲ್ಯಾಕ್ ಆಫ್ ಫುಡ್. ಸೊ ದಟ್ಸ್ ವೈ ರೈನ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಸ್. ಸೊ ಮಳೆ ಬೇಕೇ ಬೇಕು. ಓಕೆನಾ? ಎಸ್. Open page number 185. Yes. See here, two pictures are given and also one of the activity are given. See, observe the picture and color the rainbow. Observe the colors of the rainbow when it appears in the sky. Yes, I think you all have seen the rainbow. So ನೀವೆಲ್ಲ ರೈನ್ಬೋ ನೋಡಿದಿರಲ್ವಾ. ಸೊ ರೈನ್ಬೋದಲ್ಲಿ 7 ಕಲರ್ಸ್ ಇರುತ್ತೆ, ಮೀನ್ಸ್ ವಿಪ್ ಕಲರ್. ಸೊ violet, indigo, blue, green, yellow, orange, and then last one, a red color is there in the rainbow. ಸೊ ರೈನ್ಬೋದಲ್ಲಿರುವಂತಹ ಈ ಕಲರ್ಗಳನ್ನು ನೀವು ಅಬ್ಸರ್ವ್ ಮಾಡಿ ನಿಮಗೆ ಕೊಟ್ಟಿರೋ ಆ ಪ್ಲೇಸಲ್ಲಿ ಏನು ಮಾಡಬೇಕು, ಫಿಲ್ ಮಾಡಬೇಕು. ನೀಟಾಗಿ ಫಿಲ್ ಮಾಡ್ತೀರಿ ಅಲ್ವಾ. ಎಸ್, ರೈಟ್. ಎಸ್, ಇನ್ ದ ನೆಕ್ಸ್ಟ್ ಪಿಕ್ಚರ್ ದೇ ಹ್ಯಾವ್ ಗಿವನ್ ವಾಟ್, ಒನ್ ಆಫ್ ದ ಚೈಲ್ಡ್ ಈಸ್ ಫೇಸಿಂಗ್ ಸನ್ ರೈಸ್. ಸೊ ಒಂದು ಹುಡುಗಿ ಸನ್ ಫೇಸಿಗೆ ಏನು ಮಾಡಿದ್ದಾಳೆ, ತನ್ನ ಅಭಿಮುಖವಾಗಿ ನಿಂತಿದ್ದಾಳಲ್ವಾ. ಎಸ್, ಯು ಹ್ಯಾವ್ ಲರ್ನ್ಡ್ ಅಬೌಟ್ ಡೈರೆಕ್ಷನ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಸೊ ಐ ಥಿಂಕ್ ಯು ಆಲ್ರೆಡಿ ಲರ್ನ್ಡ್ ಅಬೌಟ್ what directions in the previous class, isn't it? Let's try to remember. ಇನ್ನೊಮ್ಮೆ ನೆನಪು ಮಾಡ್ಕೊಳ್ಳೋಣ. ಇನ್ನೊಮ್ಮೆ ನಾನು ಹೇಳ್ತೇನೆ. Look at the picture given below in the evening. Sinchana is facing the sunset. Write the names of the directions in the boxes given. Yes, you have already learned to locate the directions east, west, north and south by facing the direction of sunrise. Now observe the given picture given below. ಓಕೆ, ಸಿ ಆಲ್ರೆಡಿ ನಿಮಗೆ ಡೈರೆಕ್ಷನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ಗೊತ್ತಿದೆ ಅನ್ಕೋತೀನಿ ಅಲ್ವಾ. ನೀವು ಆಲ್ರೆಡಿ ನಿಮ್ಮ ಪ್ರೀವಿಯಸ್ ಕ್ಲಾಸಸಲ್ಲಿ ತಿಳ್ಕೊಂಡಿದ್ದೀರಿ ಅನ್ಕೋತೀನಿ. ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ರೀಕಾಲ್ ದಟ್ ಒನ್. ಸೊ ನಾನು ನಿಮಗೆ ಇನ್ನೊಮ್ಮೆ ಅದನ್ನು ನೆನ್ಪು ಮಾಡ್ತೇನೆ. ಓಕೆನಾ? ಸೊ ಹೌ ಕ್ಯಾನ್ ಯು ಫೈಂಡ್ ಔಟ್ ದಿಸ್ ಡೈರೆಕ್ಷನ್ ಈಸಿಲಿ? ಸಿ, ಡು ಯು ನೋ? ಸೊ ದೇರ್ ಆರ್ 4 ಡೈರೆಕ್ಷನ್ಸ್. 4 ದಿಕ್ಕುಗಳಿದೆ. ಯಾವ್ದ್ಯಾವುದು? ನಾರ್ತ್, ಸೌತ್, ಈಸ್ಟ್ ಆ್ಯಂಡ್ ವೆಸ್ಟ್. ದೀಸ್ ಆರ್ ಆಲ್ ಮೇನ್ ಡೈರೆಕ್ಷನ್ಸ್. ಸಿ, ಹಾಗಾದರೆ ಹೇಗೆ ಐಡೆಂಟಿಫೈ ಮಾಡೋದು? ಇದೇ ನಾರ್ತ್, ಈ ಸೈಡ್ ಇಸ್ ಸೌತ್, ಇಲ್ಲೇ ಈಸ್ಟ್ ಅಂತ ಹೇಗೆ? ಸಿ, ಫಾರ್ ಎಕ್ಸಾಂಪಲ್, ಹೌ ಕ್ಯಾನ್ ಯು ಐಡೆಂಟಿಫೈ ದಿಸ್ ಒನ್? ಸೊ ಯು ಜಸ್ಟ್ ಫೇಸ್ ಟು ಸನ್ರೈಸ್. ಸೊ ಸೂರ್ಯ ಉದಯ ಮೀನ್ಸ್ ಸನ್ ರೈಸ್ ಆಗೋ ದಿಕ್ಕಿಗೆ ನಾವೇನು ಮಾಡಬೇಕು? ಅಭಿಮುಖವಾಗಿ ನಿಂತ್ಕೋಬೇಕು. ಅಭಿಮುಖವಾಗಿ ನಿಂತ್ಕೊಂಡು ವಿ ಜಸ್ಟ್ ಟ್ರೈ ಟು ಅನ್ಸ್ಟ್ರೆಚ್ಡ್ ಹ್ಯಾಂಡ್. ಅನ್ಸ್ಟ್ರೆಚ್ಡ್ ಹ್ಯಾಂಡ್ ಅಂದರೆ ಕೈನ ಉದ್ದ ಮಾಡಬೇಕು. ಉದ್ದ ಮಾಡಿದ ಮೇಲೆ ಏನಾಗುತ್ತೆ? ಸೊ ನಮಗೆ ಈ ಡೈರೆಕ್ಷನ್ ನಮ್ಮ ಫೇಸ್ ಮಾಡಿರ್ತೀವಲ್ಲ, ದಿಸ್ ಸೈಡ್ ಈಸ್ ಈಸ್ಟ್. ವೈ? ಬಿಕಾಸ್ ದ ಸನ್ ರೈಸಸ್ ಇನ್ ಈಸ್ಟ್ ಡೈರೆಕ್ಷನ್ ಆ್ಯಂಡ್ ಸೆಟ್. ಸಿ, ಆಪೋಸಿಟ್ ಡೈರೆಕ್ಷನ್ ಈಸ್ ವಾಟ್? ವೆಸ್ಟ್. ಅಂದರೆ ಅದರ ಆಪೋಸಿಟ್ ಡೈರೆಕ್ಷನ್ ಯಾವುದು? ವೆಸ್ಟ್ ಡೈರೆಕ್ಷನ್ ಆಗುತ್ತೆ. ಓಕೆನಾ? ಆ್ಯಂಡ್ ದೆನ್ ದ ಲೆಫ್ಟ್ ಹ್ಯಾಂಡ್ ಶೋಸ್ ವಾಟ್? ಸೌತ್ ಡೈರೆಕ್ಷನ್ ಆ್ಯಂಡ್ ದ ಈಸ್ಟ್ ಆ್ಯಂಡ್ ದ ನಾರ್ತ್ ಸೈಡ್. See, this one hand means the right hand says what? It is a north direction. Okay na? So this one is north, here is east, west and south. East,
ನಾರ್ತ್ ಆ್ಯಂಡ್ ವೆಸ್ಟ್. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. These are all four main directions are there. There are other direction is there, that it is north east direction and south east direction and then south west direction, and this one is northwest direction. See, these are all other direction in our earth. So idunu ಬೇರೆ ಆದಂಥ ಡೈರೆಕ್ಷನ್. This one is north and northeast, north, and this one is east, southeast and south, southwest and northwest. Okay, yes, in your textbook, see here one of the activity they given, you only just find out. See, ಅಭಿಷೇಕ್ ಯಾವ ಡೈರೆಕ್ಷನ್ ಅಲ್ಲಿದ್ದಾನೆ, ರಾಕೇಶ್, ಶ್ರುತಿ, ರಫೀಕ್, ರೀತಾ, ಸುಚಿತ್ರಾ, ಕೀರ್ತಿ, ಕುರೀಶ್. ಸಿ, ಇವರೆಲ್ಲ ಯಾವ್ಯಾವ ಡೈರೆಕ್ಷನ್ ನಿಂತಿದ್ದಾರೆ ಅಂತ ಹೇಳಿ. ಸೊ ಕೆಳಗಡೆ ಕೊಟ್ಟಿರುವಂತಹ ನಿಮಗೆ ಡೈರೆಕ್ಷನ್ನ ಫಾಲೋ ಅಪ್ ಮಾಡಿ ಅಲ್ಲೇ ಫಿಲ್ ಮಾಡಬೇಕು. ಮಾಡ್ತೀರಲ್ಲ? ಓಕೆ, ಎಸ್, ರೈಟ್. The direction located between the south and east is the south is complete this sentence. As in the page number 187, here also some activity are given in your textbook. You only complete this one. Okay, so ಮಾಡ್ತೀರಲ್ವ? ಸೊ ನಿಮಗೆ ಇಷ್ಟು ಗೊತ್ತಾದರೆ ನೀವು ಅದನ್ನ ಮಾಡೋದೇನು ದೊಡ್ಡದಲ್ಲ ಅಂದ್ಕೋತೀನಿ. ಸೊ ಇಟ್ಸ್ ವೆರಿ ಈಸಿ. ಸೊ ನಾರ್ತ್, ಈಸ್ಟ್, ವೆಸ್ಟ್, ಸೌತ್. ನಾರ್ತ್ ಈಸ್ಟ್ನ ಮಿಡಲ್ ಬರೋದನ್ನ ನಾರ್ತ್ ಈಸ್ಟ್ ಡೈರೆಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ಈಸ್ಟ್ ಸೌತ್ನ ಡೈರೆಕ್ಷನಲ್ಲಿ ಬರೋದನ್ನು ಸೌತ್ ಈಸ್ಟ್ ಡೈರೆಕ್ಷನ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ವೆಸ್ಟ್ ಮತ್ತು ಸೌತ್ನ ಮಿಡಲ್ ಬರುವಂಥ ಡೈರೆಕ್ಷನ್ನ ಸೌತ್ ವೆಸ್ಟ್ ಡೈರೆಕ್ಷನ್ ಅಂತ ಹೇಳಿ ಕರೆದ್ರೆ, ವೆಸ್ಟ್ ಮತ್ತು ನಾರ್ತ್ನ ಡೈರೆಕ್ಷನ್ ಮಿಡಲ್ ಬರೋದನ್ನು ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಂತ ಹೇಳಿ ಕರಿತೀವಿ. ಓಕೆನಾ? ಎಸ್, ದೀಸ್ ಆರ್ ಆಲ್ ಅಬೌಟ್ ಡೈರೆಕ್ಷನ್. Understood? Yes, right. Dear students, in this class we learn about some imaginary lines of the earth. See, these imaginary lines are runs on the surface of the globe. We cannot see these imaginary lines on the surface of earth. See, there are some horizontal lines are there. These lines are called longitudes. So ಅದನ್ನ ಏನಂತೀವಿ? ಅಕ್ಷಾಂಶ ಅಂತ ಹೇಳಿ ಕರಿತೀವಿ. These longitudes are runs west to east. ಸೊ ವೆಸ್ಟಿಂದ ಈಸ್ಟ್ ಸೈಡಿಗೆ ಏನಾಗುತ್ತೆ? ಲಾಂಗಿಟ್ಯೂಡ್ಸ್ ರನ್ ಆಗುತ್ತೆ. See, these imagined lines are called longitudes. See, this equator is the imagined line that makes two halves of the earth. We call it as a what? Equator. And other imagined lines, Tropic of Cancer, Tropic of Capricorn, and there is a Arctic circle and the Antarctic circle. These are all the longitudes. Understood? Yes. Next, about the these are all latitudes and the longitudes means ರೇಖಾಂಶ ಅಂತ ಹೇಳಿ ಕರಿತೀವಿ. See, these are longitudes are runs from the north pole to south pole. ನಾರ್ತ್ ಪೋಲಿಂದ ಸೌತ್ ಪೋಲಿಗೆ ಏನು ಇರೋಂತಹ ಇಮ್ಯಾಜಿನರಿ ಲೈನ್ನ ನಾವು ಲಾಂಗಿಟ್ಯೂಡ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ? ಎಸ್, ರೈಟ್. ಆ್ಯಂಡ್ ನೆಕ್ಸ್ಟ್ we discussed about the continents, geosphere and hydrosphere. Hydrosphere means the portion of the earth is of water is called hydrosphere. The portion of the earth with a land is called geosphere. There are 7 continents are there. Continents ಅಂದರೆ ಖಂಡಗಳು ಅಂತ ಹೇಳಿ ಕರಿತೀವಿ. 7 continents are there. ಸೊ ಆ ಕಾಂಟಿನೆಂಟ್ಸ್ ನಾವು ಲ್ಯಾಂಡಿಂದ ಕೂಡಿದೆ. ಇನ್ನು ಉಳಿದಿರೋ ಎಲ್ಲ ಭಾಗ ಏನಾಗಿದೆ? ಓಷನ್ಸ್ ಅಂತ ಇದೆ. ಸೊ ಓಷನ್ ಅಂದರೆ ಏನು? ಸಾಗರ. ನಿಮಗೆ ಗೊತ್ತಲ್ಲ? ಸೊ ನಮ್ಮ ಅರ್ಥನ 3/4 ಸರ್ಫೇಸ್ ಅಂದರೆ ಮುಕ್ಕಾಲು ಭಾಗ ಏನಿದೆ? ವಾಟರ್ ಇದೆ. ಬರೀ ಕಾಲು ಭಾಗ 1/4 ಸರ್ಫೇಸ್ ಏನಾಗಿದೆ? ಲ್ಯಾಂಡ್ ಇದೆ. ಗೊತ್ತಾ? ಸೊ ಅವರ್ ಸರ್ಫೇಸ್ ಇಸ್ ಕವರ್ಡ್ 3/4 of water and 1/4 of land. Okay, so that's why our earth looks like a blue color. ಸೊ ನಮ್ಮ ಅರ್ಥ ಬ್ಲೂ ಕಲರ್ ಕಾಣುತ್ತೆ, ಯಾಕಂದರೆ ಮುಕ್ಕಾಲು ಭಾಗ ನೀರಿಂದ ತುಂಬಿದೆ. ಹಾಗಾಗಿ ಮುಕ್ಕಾಲು ಭಾಗ ನೀರಿದ್ರೂ ವಿ ಆರ್ ಗೋಯಿಂಗ್ ಟು ಸೇವ್ ವಾಟರ್. ಯಾಕೆ ಗೊತ್ತಾ ನಾವು ಸೇವ್ ವಾಟರ್ ಮಾಡಬೇಕು? ಮುಕ್ಕಾಲು ಭಾಗ ನೀರಿದ್ರು ಯಾಕೆ ಸೇವ್ ವಾಟರ್ ಅಂತಾರೆ ಗೊತ್ತಾ ನಿಮಗೆ? ಆ ಮುಕ್ಕಾಲು ಭಾಗ ನೀರಲ್ಲಿ 97% ಇಸ್ ಇನ್ ಓಷನ್ಸ್ ಮೀನ್ಸ್ ಸಾಲ್ಟ್ ವಾಟರ್. 97% ಏನಾಗಿದೆ? ಸಾಲ್ಟ್ ವಾಟರ್ ಇದೆ. ಇನ್ನು 3%ಅಲ್ಲಿ 2% ನಾರ್ತ್ ಪೋಲ್ ಮತ್ತು ಸೌತ್ ಪೋಲಲ್ಲಿರುವಂತಹ ಹಿಮಗಡ್ಡೆಗಳಾಗಿದೆ. ಇನ್ನು 1%ಅಲ್ಲಿ
ಅದಕ್ಕೆ 1% ಜಾಸ್ತಿ ನೀರು ಅಂಡರ್ಗ್ರೌಂಡ್ ಅಂದರೆ ನೆಲದೊಳಗಡೆ ಇದೆ, ಇನ್ನೂ ಸ್ವಲ್ಪ ವಾಟರ್ 1% ರಿವರಲ್ಲಿದೆ, ಹಾಗೆ ಇನ್ನೂ ಸ್ವಲ್ಪ ವಾಟರ್ ಏನಾಗಿದೆ ಕ್ಲೌಡ್ಸ್ ಆಗಿದೆ, ವಾಟರ್ ವೇಪರಲ್ಲಿದೆ, ಪೋಂಡಲ್ಲಿದೆ, ಲೇಕಲ್ಲಿದೆ. ಸೊ ಹಾಗಾಗಿ ನಮಗೆ ಡೈಲಿ ಯೂಸಿಗೆ ಬೇಕಾಗಿರುವಂತಹ ನೀರಿನ ಪರ್ಸೆಂಟೇಜ್ ಎಷ್ಟು ಗೊತ್ತಾ? 0.03% ಮಾತ್ರ. ಮುಕ್ಕಾಲು ಭಾಗ ನೀರಿದ್ರೂ, ಇಷ್ಟು ಭಾಗ ನೀರಿದ್ರೂ ನಮಗೆ ಡೈಲಿ ಯೂಸಿಗೆ ಇರುವಂತಹ ನೀರಿನ ಪ್ರಮಾಣ ಇಷ್ಟು ಮಾತ್ರ. ಹಾಗಾಗಿನೇ ನಾವು ವಾಟರ್ನ ಸೇವ್ ಮಾಡಲೇಬೇಕು. ಇಫ್ ಯು ನಾಟ್ ಗೋಯಿಂಗ್ ಟು ವಾಟರ್ ಟು ಸೇವ್, ವಾಟ್ ಹ್ಯಾಪನ್ಸ್ ಫಾರ್ ದ ನೆಕ್ಸ್ಟ್ ಜನ್ರೇಷನ್ ದೇ ಡು ನಾಟ್ ಗೆಟ್ ಪ್ಯೂರ್ ವಾಟರ್. ಸೊ ಪ್ಯೂರ್ ವಾಟರ್ ಕುಡಿಲಿಲ್ಲ ಅಂದರೆ ಏನಾಗುತ್ತೆ ಹೇಳಿ? ಇಟ್ ಮೇ ಕಾಸ್ ಮೆನಿ ಡಿಸೀಸಸ್ ಆ್ಯಂಡ್ ವಿ ಕೆನಾಟ್ ಯೂಸ್ ದಟ್ ಸಾಲ್ಟ್ ವಾಟರ್. 97% ಇರುವಂಥ ಸಾಲ್ಟ್ ವಾಟರ್ ನಾವು ಯಾವುದಕ್ಕೂ ಯೂಸ್ ಮಾಡೋಕ್ಕಾಗಲ್ಲ. ಕುಡಿಲಿಕ್ಕಾಗಲಿ, ಸ್ನಾನಕ್ಕಾಗಲಿ, ಕ್ಲೀನಿಂಗ್ ಪರ್ಪಸ್ಗೆ, ಅಗ್ರಿಕಲ್ಚರ್ಗೆ ಏನಕ್ಕೂ ಯೂಸ್ ಮಾಡಲ್ಲ. ಹಾಗಾಗಿ ಮಸ್ಟ್ ಆ್ಯಂಡ್ ಶುಡ್ ಹ್ಯಾವ್ ಟು ಸೇವ್ ವಾಟರ್. ಓಕೆನಾ? ಯಾಕೆ ವಾಟರ್ ಸೇವ್ ಮಾಡಬೇಕು ಅಂತ ಗೊತ್ತಾಯ್ತಲ್ಲ? ಎಸ್ ರೈಟ್. ನೆಕ್ಸ್ಟ್ ವಿ ಡಿಸ್ಕಸ್ಡ್ ಅಬೌಟ್ ದ ವೆದರ್. ಸಿ ಪಿಕ್ಚರಿಂದ ನಾವೇನು ಮಾಡಿದ್ವಿ? ವೆದರ್ ಬಗ್ಗೆ ತಿಳ್ಕೊಂಡ್ವಿ. ಮಾರ್ನಿಂಗ್ ಕೋಲ್ಡ್ ಇರುತ್ತೆ, ಆಮೇಲೆ ಹಾಟ್ ಆಗುತ್ತೆ, ದೆನ್ ಆಫ್ಟರ್ ಇಟ್ ಮೇ ಬಿ ಅ ವಾಟ್ ರೈನ್, ಆ್ಯಂಡ್ ಆಫ್ಟರ್ ದೆನ್ ವಿ ಗೆಟ್ ವಾಟ್ ಕೋಲ್ಡ್ ಇನ್ ಟೆಂಪ್ರೇಚರ್ಸ್. ವಿ ಕಾಲ್ ಇಟ್ ಎಸ್ ಅ weather. See the hot, cold, cloudy, rainy, these are all what? Weather. These are all factors are make our weather. And also we learned about the rainbow. See these rainbow we can see when the rain falls ಆಫ್ಟರ್ ದ ಸನ್ಲೈಟ್. ಸೊ ಸನ್ಲೈಟ್ ಇದ್ದಾಗ ಯಾವಾಗ ರೈನ್ ಆಗುತ್ತಲ್ಲ, ಆಮೇಲೆ ನಿಂತು ಹೋದ ಮೇಲೆ ನಾವು ರೈನ್ಬೋನ ನೋಡ್ತೀವಿ, ಕಾಮನ ಬಿಲ್ಲನ್ನು ನೋಡ್ತೀವಿ. ಕಾಮನ ಬಿಲ್ಲು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಕಲರಿಂದ ಇರುತ್ತೆ. ಎಷ್ಟು ಬಣ್ಣಗಳಿರುತ್ತೆ? 7 ಕಲರ್ಸ್ ಇರುತ್ತೆ. ಸೊ ಅದನ್ನು ನಾವು ವಿಪ್ ಗಯಾರ್ ಅಂತೀವಿ. ವೈಲೆಟ್, ಇಂಡಿಗೋ, ಗ್ರೀನ್, ಆರೆಂಜ್, ರೆಡ್. Okay, these are all colors are includes in our rainbow. And next we discussed about a direction. There are 4 direction are there: north, east, west and south. North andre mele, south andre kelage, west and east. So you know the sun rises in the east direction, sunset in the west direction, and other directions that it is north east, south east, southwest and northwest seas. These are all the other 4 main directions are in there. Okay, yes, understood? Okay, thank you my dear students.